ಜಮಾಯಿಸಿದ ಚಿಕ್ಕ ಚಿಕ್ಕ ಮಕ್ಕಳು ಹಿರಿಯರು ಸೇರಿದ್ದರು. ಹೊಸ ಸಮವಸ್ತ್ರ ಧರಿಸಿ ಪ್ರತಿ ಮಕ್ಕಳಲ್ಲಿ ನಗುವಿನ ವಾತಾವರಣ. ರಥಕ್ಕೆ ಪೂಜೆ ಸಲ್ಲಿಸುತ್ತಿದ್ದಂತೆ ಚಿಕ್ಕ ಮಕ್ಕಳು ಜೈಕಾರ ಹಾಕುತ್ತಿದ್ದಂತೆ ರಥೋತ್ಸವ ಮುಂದೆ ಸಾಗುತ್ತಿದ್ದಂತೆ ಸಿದ್ಧಾರೂಢರ ಅಂಗಾರ, ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ, ನಾಡಿಗೆಲ್ಲ ಹೋಳಿಗೆ ಎಂಬ ಜಯಘೋಷಗಳು ಕೂಗಿದರು. ಹೌದು, ಇದು ಜಾತ್ರಾ ಮಹೋತ್ಸವ ಅಲ್ಲ, 6ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಸಿದ್ಧಾರೂಢರ ಜಾತ್ರೆ. ಪಾಠವನ್ನು ಚಟುವಟಿಕೆ ಮೂಲಕ ಮಕ್ಕಳು ಸಿದ್ಧಾರೂಢರ ರಥೋತ್ಸವ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸುವ ಪಾಠದ ಚಟುವಟಿಕೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ಸಿದ್ಧಾರೂಢರ ಮಹಾರಥವನ್ನು ಎಳೆದು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ವಸತಿ ಶಾಲೆಯ ಜಿಲ್ಲಾ ಸಮನ್ವಯ ಅಧಿಕಾರಿ ಜ್ಯೋತಿಶ್ವರ ಬೆಸ್ತರ್, ಶಿಕ್ಷಕರಾದ ದ್ಯಾಮಪ್ಪ ರಾಜೂರ್, ಪುರುಷೋತ್ತಮ ಪೂಜಾರ್, ವಿಜಯಕುಮಾರ್ ದೊಡ್ಡಮನಿ, ರಾಜೇಶ್ವರಿ ಬಿರಾದಾರ್, ಮಂಜುಳಾ ನರೇಂದ್ರ, ಶಿವಲೀಲಾ ಜಕ್ಲಿ, ರೇಣುಕಾ ಪಾಟೀಲ್, ಫಾತಿಮಾ ಬೆಟಗೇರಿ, ಶಂಕರ್ ಇಂಗಳದಾಳ್, ರವೀಂದ್ರ ಮೊಳೆಕೊಪ್ಪ, ಮಲ್ಲಿಕಾರ್ಜುನ್ ಅಂಗಡಿ, ಶಾಂತವೀರಯ್ಯ ಬಲವಂಚಿಮಠ್, ಅನಸೂಯ ಜಾಗೀರ್ದಾರ್, ರಾಜಶೇಖರ್ ಶಾಗೋಟಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ.